4 ದಿನಗಳಿಂದ ಮಂಡ್ಯ ಮತ್ತು ಮದ್ದೂರಲ್ಲಿ ಬಹಳಷ್ಟು ಪ್ರಕ್ಷುಬ್ಧ ವಾತಾವರಣ ಉಂಟಾಗಿತ್ತು. ತಾವು ಕೂಡ ಶಾಂತಿ ಸಭೆಗಳು ಮಾಡಿದ್ರಿ. ಈಗ ಎಲ್ಲವೂ ಕೂಡ ಅಲ್ಲಿ ಶಾಂತವಾಗಿದೆ ಸರ್, ಎಲ್ಲ ಪರಿಸ್ಥಿತಿ ಹತೋಟಿಯಲ್ಲಿದೆಯಾ? ಮಂಡ್ಯ ಜಿಲ್ಲೆ ಮದ್ದೂರು ಎಲ್ಲ ಶಾಂತವಾಗಿದೆ. ಪ್ರಾರಂಭದಲ್ಲಿ ಆಗಿರ್ತಕ್ಕಂಥ ಘಟನೆಗೆ ನಾವು ಯಾವುದೇ ತಾಳ್ಮೆ ಪ್ರಶ್ನೆ ಉದ್ಭವವಾಗಿಲ್ಲ, ಸೀರಿಯಸ್ ಆಗಿ ಕ್ರಮ ತಗೊಂಡಿದೆ. ಯಾರು ಕಲ್ಲು ಎಸೆತದಲ್ಲಿ ಭಾಗವಹಿಸಿದ್ದು, ಆ ಘಟನೆಯಲ್ಲಿ ಯಾರು ಮುಂದಾಗಿದ್ದು ಅವರಿಗೆ ಸಂಪೂರ್ಣವಾಗಿ 2-3 ಅವರ್ಸ್ ಒಳಗಡೆ ಅರೆಸ್ಟ್ ಮಾಡಿ FIR ಹಾಕಿ ಅವರ ಮೇಲೆ ಕ್ರಮ ಜರುಗಿಸಿದ್ರು. ಹೆಚ್ಚುವರಿ ಮಾನ್ಯ ಮುಖ್ಯಮಂತ್ರಿಯವರು, ಗೃಹ ಸಚಿವರು, ನಾನು ಮಾತನಾಡಿ ADGP ದಿವಸ ಅಲ್ಲೇ ಇದ್ದು ಎಂಟರಿಗೂ ಸಹ ಆದೇಶ ಆಗಿದೆ. ಅಡಿಷನಲ್ ಆಗಿ ಏನಾದರೂ ಕ್ರಮ ಜರುಗಿಸುವಂಥ ಅವಶ್ಯಕತೆ ಬಂದರೆ ಅದನ್ನೂ ಮಾಡ್ತೀವಿ. ಯಾವುದೇ ಮುಲಾಜಿಲ್ಲ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಮಾಜಕ್ಕೆ ಪರ ಹೋಲಿಕೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತೇಳಿ ಸಂದೇಶವನ್ನು ಕೊಟ್ಟ ಮೇಲೂ ಇವರು ಬಂದ್ ಮಾಡಿದ್ರು. ಬಂದಾದ ಮೇಲೆ ಮತ್ತೆ ಸಾಮೂಹಿಕ ಗಣಪತಿ ಅನ್ನೋ ಒಂದು ಇದನ್ನು ಮುಂದಿಟ್ಕೊಂಡು ರಾಜ್ಯದ BJP ಮತ್ತು ಜನತಾದಳದ ಎಲ್ಲ ಲೀಡರ್ಗಳು ಹೋಗಿ ಬಾಯಿ ಒಂದೊಂದು ಮಾತನಾಡಿದ್ದಾರೆ. ಅದು ಸಮಾಜದ ಕದಲಿಕೆಗೆ ಅಥವಾ ಈ ಒಂದು ವಾತಾವರಣ ಕಲುಷಿತಗೊಳಿಸಲಿಕ್ಕೋಸ್ಕರನ ಅಥವಾ ಒಂದು ಟರ್ಮಿನಲ್ ಕ್ಲಾಸಸ್ಸನ್ನು ಪ್ರಾರಂಭ ಮಾಡಲಿಕ್ಕೆ ಉದ್ದೇಶ ಅನ್ನೋದು ಅವರೇ ಯೋಚನೆ. ನಾನು ಅವರೆಲ್ಲರಿಗೂ ಬುದ್ಧಿ ಹೇಳಲಿಕ್ಕೆ ಹೋಗಲ್ಲ. ಒಂದು ಘಟನೆ ಆಗಿದ್ದನ್ನು ಅವರು ಕಲಿಸಿದ್ರೆ ಅದನ್ನು ನಾನು ಬೇಡ ಅನ್ನಲ್ಲ, ಅಥವಾ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ವಿಧಾನ ಮಾಡಿದರೆ ನಮ್ಮನ್ನು ಬ್ಲೈಮ್ ಮಾಡೋರು ತಪ್ಪು ಅಂತ ಹೇಳಲ್ಲ. ಒಂದು ಕಡೆ ಕ್ರಮನೂ ತೊಗೊಂಡಿದ್ದೀವಿ, ಮುಂದುವರೆದ ಎನ್ಕ್ವೈರಿನೂ ಮಾಡಿದ್ದೀವಿ. ಇಷ್ಟೆಲ್ಲ ಇದ್ರೂ ಇನ್ನೇನಾದ್ರು ಇದ್ದರೆ ಸಜೆಷನ್ ಕೊಡಿ, ಅಥವಾ ನಮ್ಮ ನಡೆಯಲ್ಲಿ ತಪ್ಪಿದ್ರೆ ಈ ಥರ ತಪ್ಪು ಮಾಡ್ತಾಯಿದ್ದೀರಾ ಅಂತೇಳಿ ಅದನ್ನು ಬಿಟ್ಟು ಬಾಯಿಗೆ ಬಂದಂಗೆ ಸ್ಟೇಜಲ್ಲಿ ನಿಂತ್ಕೊಂಡು ರಾಜ್ಯದ BJP ಮುಖಂಡರು ಜನತಾದಳ ಮುಖಂಡರು ಮಾತನಾಡ್ತಾರೆ ಅಂದರೆ ಅವರು ಮಂಡ್ಯ ಜಿಲ್ಲೆ ಶಾಂತಿ ಅವ್ರಿಗೆ ಬೇಕಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಪ್ರೊವೊಕೇಷನ್ ಮಾಡಬೇಕಾದಂಥ ಅವಶ್ಯಕತೆ ಮನಗಂಡಿದ್ದಾರೆ. ಇವತ್ತು ಮಳವಳ್ಳಿನಲ್ಲಿ ಹೋಗಿ ಬಂದ್ ಅಂತ ಮಾಡಿದ್ದಾರೆ. ಬಂದ್ ಏನಾಗಿದೆ, ಜನರಿಗೆ ಅವಶ್ಯಕತೆ ಇಲ್ಲದೆ ಇರೋದು ನಾವು ಮಾಡಿದ್ರೆ ಜನ ಯಾರೂ ಒಪ್ಪಲ್ಲ ಅಂತ ಅರ್ಥ ಮಾಡ್ತಾರೆ. ಒಂದು ಅಂಗಡಿ ಮುಚ್ಚಕ್ಕಾಗಿಲ್ಲ. ಸೊ ಮೊನ್ನೆ ಮದ್ದೂರಿನಲ್ಲೂ 30% ಜನ ಯಾರು ಬೇಕಾದ್ರೂ ಕರೆದು ಸಮಾರಂಭ ಮಾಡಬೇಕು, ಇನ್ನೊಬ್ಬರು ಮಾಡಬೇಕು, ಇದನ್ನೆಲ್ಲ. ಬಟ್ ಇನ್ನು ಮುಂದಾದರೂ ಮಂಡ್ಯ ಜಿಲ್ಲೆ ವಿಚಾರಕ್ಕೆ ಈ ಥರದ ಒಳ್ಳೆಯದಕ್ಕೆ ಬಂದು ಮಂಡ್ಯ ಜಿಲ್ಲೆಯ ಯಾವುದಾದ್ರು ಒಂದು ಓವರಾಲ್ ಅಭಿವೃದ್ಧಿ ಒಳ್ಳೆಯ ಕೆಲಸಕ್ಕೆ ಪಕ್ಷ ಕಟ್ಟಿ ಅದರಲ್ಲೇ ಅವರು ಇಂಥ ವಿಚಾರವನ್ನು ಮಂಡ್ಯ ಜಿಲ್ಲೆಗೆ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಬೇಡ ಅಂತ ಹೇಳ್ಬೋದು. CT ರವಿ ಅವರು ಸರ್, ನಮಗೆ ಕೈ ಮುರಿಯೋದು ಕಾಲು ಮುರಿಯೋದು ಎಲ್ಲ ನಮಗೂ ಗೊತ್ತಿದೆ ಅಂತ ಹೇಳಿದ್ದಾರೆ. ಆಮೇಲೆ ಈಗ FIR ಕೂಡ ಹಾಕಿದ್ದೀರಿ. ಒಬ್ಬ ಮಾಜಿ ಮಂತ್ರಿ, ನ್ಯಾಷನಲ್ ಪಾರ್ಟಿ ಜನರಲ್ ಸೆಕ್ರೆಟರಿ, ವಿಧಾನ ಪರಿಷತ್ ಕಾಲು ಮುರಿತೀವಿ ಅಂದಂಗೆ ತಾನೇ ಅದು ಏನು ಅರ್ಥ? ಅದು ಕಾಲು ಮುರಿತೀವಿ ಕೈ ಮುರಿತೀವಿ ಅಂತ ಹೇಳಿ ಭಾಷೆನ ಉಪಯೋಗಿಸ್ತಾರೆ ಅಂದರೆ ಯಾವ ರೀತಿ ಇವ್ರಿಗೆ ಹೇಳೋದು? ಈಗ ನಮಗೂ ಬಾಯಿ ಹೇಳಕ್ಕೆ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. CT ರವಿ ಇನ್ನೂ ತಿಳಿಯಲ್ಲ ಅಂತ ಇಂಥ FIRಗೆಲ್ಲ ಎದುರಲ್ಲ, FIRಗೆ ಎದುರಿ ಅಂತ ಅಲ್ಲಲ್ಲ, ಕಾನೂನು ಇರೋದು ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಳೋದಕ್ಕೆ. ಅದಕ್ಕೆ ಎದುರ್ತಾರೋ ಮುಂದುವರೆದು ಅದೇ ಮಾಡ್ಕೊಂಡು ಅದೇ ಥರ ಇನ್ನೊಂದು ಮಾಡ್ತಾರೋ ಅದೇ ಬೇರೆ. ಈಗ ಯಾರು ಅಲ್ಲಿ ಮುಸ್ಲಿಮ್ಸ್ ಹುಡುಗರುಗಳು ಪ್ರಾರಂಭದಲ್ಲಿ ಘಟನೆಯಲ್ಲಿ ಕಾರಣಕರ್ತರಾದೋ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ಅವರು ನಾಳೆ ನಿಂತ್ಕೊಂಡು ನಾವು ಇಂಥವ್ಕೆಲ್ಲ ಇದ್ರಲ್ಲ, ನನಗೆ ಏನು ಹೇಳೋದು? ಕಾನೂನು ಇರೋದು, ತಪ್ಪು ಮಾಡಿದ್ರೆ ಕ್ರಮ ತಗೊಳಕ್ಕೆ. ಮಸೀದಿ ನಿರ್ಮಾಣ ಆಗಿರೋ ವಿಚಾರದಿಂದ ಈ ವಿವಾದ ಸೃಷ್ಟಿ ಆಯ್ತಾ ಅಂತ ಯಾವುದೂ ಇಲ್ಲ. ಅಲ್ಲಿ ಘಟನೆ ನಡೆದಿರೋದು ಸತ್ಯ, ಕ್ರಮ ಆಗಿದೆ. ಬಟ್ ಅಲ್ಲಿ ಹುಡುಗರುಗಳು ಏನು ಕಲ್ತಿದ್ದಾರೆ ಭಾಗವಹಿಸಿದ್ದಾರೆ, ಅದು ಪೂರ್ವದಿತನ ಅಥವಾ ಅದರಲ್ಲಿ ಯಾರೆಲ್ಲ ಏನೆಲ್ಲ ಇದ್ದಾರೆ ಅದು ಎಂಕ್ವೈರಿ ಬಂದು ಸರ್. ಆಮೇಲೆ ಅವ್ರ ಸಮಾಜದವರೇ ಕೆಲವು ಮುಖಂಡರುಗಳು ಹೇಳಿದ್ದಾರೆ ಈ ಥರ ನಮ್ಮವರೇ ಈ ಥರ ಮಾಡಿರೋದು ಅಂತ. ತುಪ್ಪಪ್ಪಿಗೆ ಅವರು ಖಂಡಿಸಿದ್ದಾರೆ. ಯಾವತ್ತೂ ನಡೆದಿಲ್ಲ, ನಾವೆಲ್ಲ ಅಣ್ತಂದಿರು ಇರ್ತೀವಿ, ನಾಳೆಯಿಂದನೂ ಇರ್ತೀವಿ. ಈ ವಿಚಾರದಲ್ಲಿ ನಮ್ಮ ಹುಡುಗರು ಏನು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ನಾವು ಅದರಲ್ಲಿ ಯಾರೂ ಮಧ್ಯಪ್ರವೇಶ ಮಾಡಲ್ಲ. ನೀವು ಏನು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ, ಅದು ಓಪನ್ ಆಗಿ ಇಲಾಖೆಯವ್ರಿಗೆ ಹೇಳಿದ್ದಾರೆ, ನನಗೂ ಹೇಳಿದ್ದಾರೆ.
ನಿನ್ನೆ ಅವರು ಅಷ್ಟೂ ಜನ ಪ್ರತಿಭಟನೆ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಅವರೆಲ್ಲ ಸೈಲೆಂಟಾಗಿ ನೀವೇನು ಬೇಕಾದ್ರೂ ಮಾತಾಡಿದ್ರು ಸಹಕಾರವನ್ನು ನಮ್ಮ ವತಿಯಿಂದ ಎಲ್ಲ ಕೊಟ್ಟಿದ್ದಾರೆ. ಸೊ ಅದರಿಂದ ಅವ್ರು ಯಾರೂ ಪ್ರೋತ್ಸಾಹ ಬಟ್ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಎನ್ಕ್ವೈರಿನಲ್ಲಿ ಏನು ಬರ್ತಾರೆ ಸರ್. ಆಮೇಲೆ ಮಸೀದಿ ಮುಂದೆನೇ ಮೆರವಣಿಗೆ ಹೋಗ್ಬೇಕು ಅಂತ ಏನೋ ಪಟ್ಟಿಡ್ದಿದ್ರು, ಅದಕ್ಕೆ ಅಲ್ಲಿ ಬೇಕಂತಲೇ ಮಸೀದಿ ಮುಂದೆನೇ ಹೋಗಿದ್ದಾರೆ. ಬಟ್ ಆದರೆ ಅವತ್ತು ಘಟನೆ ನಡೆದಿದ್ದು ಚಿಕ್ಕ ರೋಡ್. ಅವರು 50 ಜನ ಪ್ರೊಫೆಷನ್ಗೆ ಹೋಗಿದ್ರು ಅಷ್ಟೇ. ಅದು ನಿನ್ನೆ ದೊಡ್ಡ ಸಂಖ್ಯೆಯಲ್ಲಿ ಹೋಗುವಂಥ ಜಾಗ ಅಲ್ಲ. ಬಟ್ ಮಸೀದಿ ಮುಂದೆಲೇ ನಿನ್ನೆ ಹೋಗಿದ್ದಾರೆ. ಮಸೀದಿ ಮುಂದೆಲೇ ಅನುಮತಿ ಕೊಟ್ಟಿದ್ರು. ಸುಮಲತಾ ಅಂಬರೀಶ್ ಅವ್ರನ್ನ ಮಾತಾಡಿ ನೇಪಾಳದ ಥರ ಎಲ್ಲರೂ ಕೂಡ ಯುವಕರು ಎಚ್ಚೆತ್ಕೋಬೇಕು, ಈ ಸರ್ಕಾರದ ವಿರುದ್ಧವಾಗಿ ಏನು ಸುಮಲತಾ ಮೇಡಮ್, ಸಿ ರವಿ, ನಮ್ಮ ಅಶೋಕ್, DDU ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.